ನಾವು ಉಳ್ಕೊಂಡಿರೋ ರೂಮ್ ಇದೆ, ರೆಸಾರ್ಟ್ ಅಲ್ಲ, ಒಂಥರ ರೂಮ್, ರೇಂಬೋ ಕಾಟೇಜಸ್ ಅಂತ. ಬಜೆಟಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ಗೈಸ್, ನಮ್ಮ ಸ್ಟೇ ಇಂದ ಅದು ಟಾಯ್ ಟ್ರೈನಿಗೆ ಹೋಗ್ಬೇಕು ಅಂದರೆ ಉದಗಮಂಡಲಂ ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕು. ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು, ಸೊ ಬೇಗ ಹೋಗ್ಬೋದು. ಅದಕ್ಕೆ ಹೊರಡ್ತಾ ಇದ್ವಿ. ಫೋನ್ ಮೇಲೆ ಜಂಪ್ ಆಗ್ಬಿಡ್ತು. ಇದೇನಾ? ಇದೇ ಲೂಸ್ ಆಯ್ತು ಕಣಲ್ಲ. ಗೈಸ್, ಫೈನಲಿ ಬಂದ್ವಿ. ಹೆಂಗ ಅನಿಸ್ತಿದೆ ಮನು? ಫೀಲಿಂಗ್ ಗುಡ್. ಸೀನಾ ನೋಡ್ರಿ, ಸೀನಾ ಎಲ್ಲಿ ಕೂತ? ಸೀನಾ, ಅಯ್ಯೋ ಯಾರೋ ಅಡ್ಡ ಬಂದು. ಹಳೇ ಕಾಲದ ಜಪ್ ಟ್ರೈನ್. ಇದು ಹೋಗಿ ಬಹಳ ಚಿಕ್ಕದಾಗಿದೆ ಗೈಸ್. ಗೈಸ್, ಇದೆ ಊಟಿ ಲೇಕು, ನೋಡ್ಕೊಂಬಿಡಿ. ಟಾಯ್ ಟ್ರೈನಿಂದ ಊಟಿ ಲೇಕು ಮತ್ತು ಇನ್ನೂ ಸ್ವಲ್ಪ ಪ್ಲೇಸಸ್ ಕವರ್ ಆಗುತ್ತೆ. ಇನ್ನೊಂದೇ ತೋರಿಸ್ತಾ ಹೋಗ್ತೀನಿ. ಉದಗಮಂಡಲಂ ಅಲ್ಲಿ ಹತ್ಬಿಟ್ಟು ಕುನ್ನೂರಲ್ಲಿ ಇಳ್ಕೊಂಡಿದ್ದೀವಿ. ನೋಡ್ರಿ, ಹುಡುಗರೆಲ್ಲ ಫೋಟೋ ಶೂಟ್ ಮಾಡ್ತಾರೆ. ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಚೆನ್ನಾಗಿರೋ ಸೀನ್ರೀಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಸಿಗುತ್ತೆ. ಹಾಕ್ತೀನಿ ಒಂದೊಂದೇ ಕ್ಲಿಪ್, ನೋಡ್ತಾ ಬನ್ನಿ. ಸಖತ್ ಅಂದ್ರೆ ಸಖತ್ತಾಗಿತ್ತು. ವರ್ತ್ ಇಟ್. ಮತ್ತೆ ರಿಟರ್ನ್ ಬುಕ್ ಮಾಡಿದೀವಿ, ಹೋಗೋಣ ಅದೇ ರೂಟಲ್ಲಿ. ಸ್ವಲ್ಪ ಟೈಮ್ ಇದೆ, ಆ ಗ್ಯಾಪಲ್ಲಿ ಕುನ್ನೂರ್ ಸುತ್ತಾಡ್ಕೊಂಡ್ ಬರೋಣ. ಊಟಿ ಆಪಲ್ ನೋಡಿದೆ, ಚಿಕ್ಕದಾಗಿ. ಈ ಜಾಗದಲ್ಲಿ ಇಂಜಿನ್ ಸರ್ವಿಸ್ ಮತ್ತೆ ಕ್ಲೀನಿಂಗ್ ಎಲ್ಲ ನಡೆಯುತ್ತೆ. ಇನ್ನು ಅದೋ ಇಲ್ಲ ಅಂದ್ರೂ ಬಂದು ಸುಮ್ಮನೆ ವಿಡಿಯೋ ಮಾಡ್ಕೊತಾ ಇದ್ವಿ. ಗೈಸ್, ಇವ್ರು ನೋಡಿ ಪೋಸ್ ಕೊಡಿ ಅಂದ್ರೆ ಸುಮ್ಮನೆ ಆ ಕಡೆ ಈ ಕಡೆ ಮಂಗನ್ ತರ ನೋಡ್ಕೊಂಡು ನಿಂತಿದ್ದಾರೆ. ಗೈಸ್, ಈಗ ಟಾಯ್ ಟ್ರೈನ್ ಮುಗಿಸಿದ್ವಿ. ಹೊಟ್ಟೆ ಹಸಿತೈತೆ, ಏನಾದ್ರೂ ತಿನ್ಬೇಕು. ಇಲ್ಲಿ ಊಟಗಳೇ ಚೆನ್ನಾಗಿ ಸಿಗಲ್ಲ ಮರ್ಯ, ಎಂತ ಮಾಡೋದು. ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಹೋಗುವಾಗ ಒಂದ್ ಸೈಡ್ ಕುತ್ಕೊಂಡಿದ್ವಿ, ಸೊ ಅಪ್ ಅಂಡ್ ಡೌನ್ 2 ಬುಕ್ ಮಾಡ್ಕೊಂಡಿದ್ವಿ. ಉದಗಮಂಡಲಂ ಇಂದ ಕುನ್ನೂರು, ಕುನ್ನೂರಿಂದ ಉದಗಮಂಡಲಂ ಅಪ್ ಅಂಡ್ ಡೌನ್ 2 ಬುಕ್ ಮಾಡ್ಕೊಂಡಿದ್ವಿ. ಸೊ ಅದರಿಂದ ನಮಗೆ ಇನ್ನೂ ಚೆನ್ನಾಗಿ ಅನ್ನಿಸ್ತು. 1 hour 1.5 hour ಟೈಮ್ ಬೇರೆ ಇತ್ತು ನಮಗೆ ಇನ್ನು ವಾಪಸ್ ಬರೋಕ್ಕೆ. ಆ ಟೈಮಲ್ಲಿ ಅಲ್ಲಿ ಸುತ್ತಮುತ್ತ ಪ್ಲೇಸಸ್ಸು ಹಿಂಗೆ ಇರುತ್ತೆ. ಇಲ್ಲಿ ಹಿಲ್ ಸ್ಟೇಷನಲ್ಲಿ ಲೈಫ್ ಸ್ಟೈಲ್ಸು ಅಂತ ನೋಡೋಕ್ಕೆ ಸುತ್ತಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಅದು. ಊಟಿ ಆ್ಯಪಲ್ ಒಂಥರ ಕಹಿ ಇತ್ತು, ಬಟ್ ಚಿಕ್ಕದಾಗಿ ಚೆನ್ನಾಗಿತ್ತು, ಪರವಾಗಿಲ್ಲ. ಬಟ್ ಈ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಊಟಿಗೆ ಬಂದಾಗ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ. ಆ ಸೀನ್ರಿ ಮತ್ತು ಅಲ್ಲಿ ಬೈಸನ್ ಅಂತ ಅದು ಕಾಳ್ಕೋಣ, ಅದು ಸಖತ್ತಾಗಿ ಕಾಣಿಸಿದ್ರು. ಸದ್ಯಕ್ಕೆ ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿನ್ನಕ್ಕೆ ಹೋಗಿ ಹೀಗೆ ಸುತ್ತಾಡಕ್ಕೆ ಹೋಗೋದು. ಗೈಸ್, ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂದ್ರೆ ಸೀನಾ ಆಗ್ಲೇ ಶುರು ಮಾಡ್ಕೊಂಡಿದ್ದಾನೆ. ನೋಡ್ರಿ, ಇಲ್ಲೊಂದು ಕಲೆ ನೋಡಿ ಗೈಸ್, ಸೀನಂದು. ಸ್ಟಾರ್ಟ್ ಸೀನಾ. ಏಯ್, ಕಸುಬ್ದಾರ ಕಣ ನೀನು, ಲೋಪರ್ ಕಸುಬ್ದಾರ. ಅಬ್ಬೂ, ರಿಂಗೆಲ್ಲ. ಗೈಸ್, ಈಗ ದೊಡ್ಡ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ. ಟೈಮು ನೋಡಿದ್ರೆ 3:30, 3:24. ವೆದರ್ ಮಾತ್ರ ಸ್ವಲ್ಪನೂ ಬಿಸಿಲು ಅನ್ನಿಸ್ತಿಲ್ಲ ಇಲ್ಲಿ. ನೋಡೋಣ, ಟ್ರಾಫಿಕ್ ಬೇರೆ ಐತೆ. ವೀಕೆಂಡು. ನೀವು ಊಟಿಯಲ್ಲಿ ಅದು ಮಳೆಗಾಲದಲ್ಲಿ ಇದ್ದಾಗ ಮಧ್ಯಾಹ್ನ ಆಚೆ ಬೆಟ್ಟ ನೋಡೋದಕ್ಕೆ ಹೋಗೋದು ಬೇಡ, ವ್ಯೂ ಕಾಣಿಸಲ್ಲ ಅಂದ್ರೆ ಅದೆಲ್ಲ ಸುಳ್ಳು. ಯಾವಾಗ ನೋಡಿದ್ರು ಇಲ್ಲಿ ಚಳಿ, ಮತ್ತೆ ಒಂಥರ ಬಿಸಿಲಿದ್ರು ಚಳಿ ಆಗ್ತಿರುತ್ತೆ. ಸೊ ವ್ಯೂ ಅಂತೂ ಯಾವಾಗ ಹೋದ್ರು 24x7 ಚೆನ್ನಾಗೇ ಇರುತ್ತೆ. ಹೋಗಿ ಹಂಗಂತ ನೈಟು ಚೆನ್ನಾಗಿರುತ್ತೆ ಅಂತ ಹೋಗ್ಬಿಟ್ರಿ, ಅಲ್ಲೇನು ಸಾಮಾನು ಕಾಣಿಸಲ್ಲ.
ಗೈಸ್, ದೊಡ್ಡ ಬೆಟ್ಟದಿಂದ 3-4 ವ್ಯೂಸ್ ಕಾಣಿಸುತ್ತೆ. ಒಂದು ಅವಲಾಂಚೆ ಡ್ಯಾಮ್ ಕಾಣಿಸುತ್ತೆ, ಇನ್ನೊಂದು ಯಾವುದೋ ವ್ಯಾಲಿ ಅಂತ ಇದೆ ಅದು ಕಾಣಿಸುತ್ತೆ. ಅವೆಲ್ಲ ಒಂದೊಂದೇ ಕ್ಲಿಪ್ ವೈಸ್ ಹಾಕ್ತೀನಿ, ನೋಡ್ಕೊಂಬರ್ರಿ. ಬಟ್ ಚೆನ್ನಾಗಿದೆ ಒಂಥರ ವೆದರ್. ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇದೆ. ಈಗ ನೋಡೋಣ ಏನೇನಾಗುತ್ತೆ ಅಂತ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡ್ಬಿಟ್ಟು ಇಲ್ಲಿಂದ ಟೀ ಫ್ಯಾಕ್ಟ್ರಿಗೆ ಹೊರಟ್ವಿ. ನಾವು ಬಂದಿರೋದು ಬೆಂಚ್ ಮಾರ್ಕ್ ಟೀ ಮ್ಯೂಸಿಯಮ್ಸ್ ಅಂತ. ಈ ಟೀ ಫ್ಯಾಕ್ಟ್ರಿಯಲ್ಲಿ ಫುಲ್ ಫ್ರೆಶ್ ಲೀವ್ಸ್ ಇಂದ ಫುಲ್ ಲಾಸ್ಟ್ ಪೌಡರ್ ಫಾರ್ಮ್ ಆಗೋವರೆಗೂ ಹೆಂಗೆ ಪ್ರೋಸೆಸ್ ನಡೆಯುತ್ತೆ ಅಂತ ಇಲ್ಲಿ ನೀಟಾಗಿ ತೋರಿಸಿದ್ದಾರೆ. ಬಟ್ ನನಗೇನು ಅರ್ಥ ಆಗಿಲ್ಲ, ಬಟ್ ಸಖತ್ತಾಗಿ ಕಾಣಿಸುತ್ತಿದೆ. ಮತ್ತೆ ಇಲ್ಲಿ ಪ್ರೋಸೆಸ್ ಪ್ರತಿಯೊಂದು ನೀಟಾಗಿ ವಿತ್ ಡಿಸ್ಕ್ರಿಪ್ಷನ್ ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಓದಿ ಅದ್ರ ಬಗ್ಗೆ ತಿಳ್ಕೊಬಹುದು. The stalked and flaky tea leaves are removed and packed. If you're a health or fitness enthusiast, green tea will be a great gift to you, as it contains a catchin called epigallocatchin, EGCG, which is a natural. Guys, ಇದು ಚಾಕ್ಲೇಟ್ ಫ್ಯಾಕ್ಟರಿ. ಅದೇ ಬೆಂಚ್ ಮಾರ್ಕ್ ಅವ್ರದ್ದು ಟೀ ಮತ್ತು ಚಾಕ್ಲೇಟ್ ಎರಡು ಸೆಪರೇಟ್ ಆಗಿ. We have expanded our production by upgrading to larger machines and creating more space. This expansion allows us to maintain the quality you love while ensuring we can cater to the growing demand for chocolates. Guys, ಬೆಂಚ್ ಮಾರ್ಕ್ ಚೆನ್ನಾಗಿದೆ. ಇನ್ನೊಂದು ಮೇಲೊಂದಿದೆ, ಅದು ಜಿಪ್ ಲೈನ್ ಎಲ್ಲ ಇದೆ ಅಲ್ಲಿ ನೋಡಿ. ಜಿಪ್ ಲೈನು, ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಇದೆ. ಅಲ್ಲಿಗೆ ಏನು ಹೋಗ್ಲಿಲ್ಲ ನಾವು, ಸುಮ್ಮನೆ ಬೆಂಚ್ ಮಾರ್ಕ್ ಅಲ್ಲೇ ನೋಡಿದ್ವಿ. ಸಖತ್ತಾಗಿದೆ. ಒಂದ್ಸತಿ ಹೋದ್ರೆ ಏನಾದ್ರೂ ಶಾಪಿಂಗ್ ಮಾಡ್ಕೊಂಡೇ ಬರ್ತೀರಾ, 100% ಹೇಳ್ತೀನಿ ನಾನು. ಇದ್ರಲ್ಲಂತೂ ಮೋಸ ಇಲ್ಲ. ಒಂದೊಂದು ಫ್ಲೋರಿಗೆ ಒಂದೊಂದು ಐಟಮು, ಊಟದ ಐಟಮ್ ಒಂದ್ ಕಡೆ, ಚಾಕ್ಲೇಟ್ ಐಟಮ್ ಒಂದ್ ಕಡೆ, ಬಟ್ಟೆಗಳು, ಟಾಯ್ಸು, ಕೀ ಬಂಚ್, ಅದು ಇದು ಎಲ್ಲ ಇದೆ. ಫುಲ್ಲು ಏನಂತಾರೆ, ಸ್ಟೇಷನರೀಸ್ ಎಲ್ಲ ಇಟ್ಬಿಟ್ಟವ್ರೆ. ಒಳ್ಳೆ ವ್ಯಾಪಾರದ್ದೇ ಮೈಂಡ್ ಸೆಟ್ ಎಲ್ಲಾರ್ದು. ಅಲ್ಲೇ ಪ್ರಿಪೇರ್ ಆಗಿರೋ ಚಾಕ್ಲೇಟ್ಸು ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ಸ್ವಲ್ಪ ಜನ ಕೊಡಲ್ಲ, ಕೇಳಿ ಇಸ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಬೋರ್ಡ್ ಎಲ್ಲ ಹಾಕಿರ್ತಾರೆ, ಬಿಡ್ಬೇಡಿ. ಹೋಗೋದೇ ನಿಜ ಅಂತೆ, ಚಾಕ್ಲೇಟ್ಸ್ ಎಲ್ಲ ಟ್ರೈ ಮಾಡ್ಬೇಕು. ನಮ್ದು ಒಳ್ಳೆ ಬ್ಲೇಡ್ ಆಯ್ತು ಚಾಕ್ಲೇಟ್ಸ್, ಏನೂ ಮಾಡಂಗಿಲ್ಲ. ಏನ್ ಮಾಡೋಣ ಊಟಕ್ಕೆ? ಅದೇನಾ ಫೈನಲಾ? PG ರೆಕಾರ್ಡ್ ಆಯ್ತು. PGಗೆ ಹೋಗ್ಬಿಟ್ಟು ಹೋಗೋಣ ಅಂತ. PGಗೆ ಹೋಗ್ಬಿಟ್ಟು ಹೋಗೋಣ. ಗೈಸ್ ನೋಡಿ ಗೈಸ್, ನನಗ್ ಬಿಟ್ಟು ನಾನ್ ವೆಜ್ ಹೆಂಗ್ ತಿಂತವ್ರೆ. ಇವತ್ ಬೇರೆ ಶನಿವಾರ, ನಾನ್ ತಿನ್ನಲ್ಲ. ಇವರು ಪನೀರ್ ಅಂತವನೆ. ಲೆಗ್ ಪೀಸ್ ಎದ್ ಕಾಣಿಸ್ತಾ. ನನಗ್ ನೋಡಿದ್ರೆ ಮಶ್ರೂಮ್ ಕೊಟ್ಟವ್ರೆ ತಿನ್ನಕ್ಕೆ. ಕ್ಯಾಪ್ಸಿಕಮ್ ನಿಜ ಹೇಳ್ತೀನಿ, ನನ್ ಮಕ್ಳ ಹೊಟ್ಟೆ ಕಿಡತ್ತೆ ನಿಮಗೆ. ಆ ಲೆಗ್ ಪೀಸ್ ನೋಡಕ್ ಆಗ್ತಿಲ್ಲ ನಂಗೆ. ಶನಿವಾರ ಅನ್ನೋದಕ್ಕೆ ಬಿಟ್ಟಿದ್ದೀನಿ. ಇವತ್ತು ನೈಟ್ ಇಂದು ಮತ್ತೆ ಸದ್ಯಕ್ಕೆ ಊಟಿದ್ದು ಲಾಸ್ಟ್ ನೈಟ್ ಇದು. ನಾಳೆ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಬೆಂಗಳೂರು. ಒಂದ್ಸತಿ ನೋಡ್ಕೊಂಡ್ರಿ. ಇವ್ರಿಬ್ರು ಅದೊಂದು ಗಾಡಿ ತೆಗಿಯಕ್ ಓಡಾಡ್ತವ್ರ ಅಲ್ಲಿಂದ. 5 ಗಂಟೆ ಆಯ್ತು. ಏನ್ ನನ್ ಮಕ್ಳ ಏನು, ಅವನ ಹತ್ತಕ್ ಹೋಗ್ತೇನೆ ಗಾಡಿ ನೋಡೋದು. The next day. ಗೈಸ್, ಫೈನಲಿ ಊಟಿಗೆ ಬಾಯ್ ಹೇಳೋ ಟೈಮ್ ಬಂತು. ಬಾಯ್ ಬಾಯ್ ಹೇಳಿ ಹೋಗೋಣ ನಮ್ಮ ಊರ್ ಕಡೆ. ಪೆವಿಲಿಯನಿಗೆ ಹೋಗಿ ರೀಚ್ ಆಗೋಣ. ಬೇಗನೆ ಎದ್ದೇಳ್ಬೇಕಿತ್ತು, ಇನ್ನೇನು ಚಳಿ ಜಾಸ್ತಿ ಇತ್ತು, ಇನ್ನೇನು ಊರಿಗೆ ತಲುಪೋದಲ್ಲ ಅಂತ ಸ್ವಲ್ಪ ಲೇಟ್ ಆಗಿದ್ವಿ. ಅಂದ್ರೂ ಈಗಲೂ ಚಳಿ ಇದೆ, ಲೈಟಾಗಿ ಸ್ವಲ್ಪ ಮಳೆ ಬರ್ತಿದೆ. ಗೈಸ್ ಇದು ನೋಡ್ಕೊಳ್ಳಿ ಗೈಸ್, ಹೌಸ್ ಆಫ್ ದೋಸಾ ಅಂತ ನೆಕ್ಸ್ಟ್ ಲೆವೆಲ್ ಇತ್ತು ಮಾತ್ರ. ರೈಸ್ ಬಾತ್ ಅಂತೂ ಪುಷ್ಪ ತಿಂದಿದ್ದು ಫೀಲ್ ಬಂತು. ಸಖತ್ ಅಂದ್ರೆ ಸಖತ್ ಇತ್ತು. ಮಸ್ಟ್ ಟ್ರೈ ಅಂತೀನಿ ಇದನ್ನ. ಇದು ಸಿಗುತ್ತೆ ಅನ್ಸುತ್ತೆ ಗೂಗಲ್ ಲೊಕೇಶನ್ ಮ್ಯಾಪಲ್ಲಿ. ಒಂದ್ಸತಿ ಟ್ರೈ ಮಾಡಿ. ಊಟಿ ಬರೋರು ಯಾರಾದ್ರೂ ಇದ್ರೆ ಟ್ರೈ ಮಾಡಿ. ಸಖತ್ ಅಂದ್ರೆ ಸಖತ್ತಾಗಿತ್ತು. ಗಾಯ್ಸ್, ಬಂದಿದ್ದ ರೂಟಲ್ಲೇ ಬಿಡಲ್ಲ ಇಲ್ಲಿ, ಅದೊಂಚೂರು ನೋಡ್ಕೋಬೇಕು. ಈಗ ಸುತ್ತಾಡ್ಕೊಂಡು ಮೈಲಾರ್ ಸುತ್ತಾಡ್ಕೊಂಡು ಕೊಂಕಣ ಬರ್ತಾರೆ ಅಂತಾರಲ್ಲ, ಹಂಗ್ ಬರ್ಬೇಕು. ಮನೆ ಬರ ನೋಡಿ ಹಿಂಗಿದೆ.
ಮತ್ತೆ ವಾಪಸ್ ನಾವು ಮಧುಮಲೆ ಮತ್ತು ಬಂಡೀಪುರ ಫಾರೆಸ್ಟ್ ಮೇಲೆ ಬಂದ್ವಿ. ಬರ್ತಾ ಇನ್ನೂ ಜಾಸ್ತಿ ಪ್ರಾಣಿಗಳು ಕಾಣಿಸಿದ್ವು ನಮಗೆ. ಫೈನಲಿ ಇನ್ನೊಂದು ಸ್ಟಾಪ್ ಕೊಡೋ ಪ್ಲ್ಯಾನ್ ಇತ್ತು, ಅದೇ ಗುಂಡ್ಲುಪೇಟೆ ನಿಮಗೆ ಗೊತ್ತಿರೋ ಹಾಗೆ ಸನ್ಫ್ಲವರ್ ಬೆಳೆಯೋಕ್ಕೆ ಫುಲ್ ಫೇಮಸ್ಸು. ಅದೊಂದು ನೋಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಗೈಸ್, ನಾವು ಸನ್ಫ್ಲವರ್ ನೋಡೋಕೆ ಹೋಗಿರೋ ಟೈಮಿಂಗ್ಸ್ ನಿಜ ಸರಿ ಇಲ್ಲ, ಎಲ್ಲ ಹಾರ್ವೆಸ್ಟ್ ಟೈಮಿಗೆ ಬಂದುಬಿಟ್ಟಿತ್ತು. ಇದು ನೋಡ್ಬಿಟ್ಟು ಫುಲ್ ಡಿಸಪಾಯಿಂಟ್ ಆಗಿ ಹುಡುಗರೆಲ್ಲ ಹೆಂಗೆ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಈಗ ಥೂ ಅಂದರೆ ಒಂದು ಪಾಠನ ನಡೆಯೋದು. ಇನ್ನೇನಂತಾರೆ, ಬಾಡ್ ಹೋಗಿಲ್ಲ ಕಣ, ಸಂಜೆ ಆಗೈತಲ್ಲ ಅದಕ್ಕೆ ಕೆಳಗೆ ಬಗ್ಗಿದಾವೆ. ಮತ್ತೆ ಬೆಳಗ್ಗೆ ಆದ್ರೆ ಎದ್ದೇಳುತ್ತೆ, ಮುಳುಗ್ತೈತೆ. ಈ ಕಡೆ ತಿರ್ಕೊಂಡು ಅವೆಲ್ಲ ನರ ಇಲ್ಲ. ಅಯ್ಯೋ, ನಿಮ್ಮ ಅಭಿಪ್ರಾಯ ಹೇಳಿ. ಅಂದ್ರೆ ಗೈಸ್, ವಿಡಿಯೋ ಕ್ವಾಲಿಟಿ ಮಾತ್ರ 4K, ಆದರೆ ಹೂವು ಎಲ್ಲ ಫುಲ್ಲು ಎಷ್ಟು 420 ಪಿಕ್ಸೆಲಲ್ಲಿ ಐತೆ. ಗೈಸ್, ಸನ್ಫ್ಲವರ್ ನೋಡೋದಂತೂ ಭಾಳ ವೇಸ್ಟ್ ಆಯಿತು, ರಿಗ್ರೆಟ್ ಮಾಡ್ತಾ ಇದ್ದೀವಿ. ಎಲ್ಲ ಆಗಲೇ ಹಾರ್ವೆಸ್ಟ್ ಟೈಮ್ ಬಂದ್ಬಿಟ್ಟೈತೆ, ಏನೂ ಚೆನ್ನಾಗಿಲ್ಲ. ಸ್ವಲ್ಪ ಒಂದು 2-3 ಚೆನ್ನಾಗಿದ್ರೆ ಏನು ಮಿಕ್ದವೆಲ್ಲ ಆಗಲೇ ಮುದ್ರೋಗ್ಬಿಟ್ಟವು. ಸದ್ಯಕ್ಕೆ ಟೈಮ್ ಜಾಸ್ತಿ ಆಗಿದೆ, ಅದಕ್ಕೆ ಮೈಸೂರಿಗೆ ಹೋಗಲ್ಲ, ಡೈರೆಕ್ಟ್ ಹೊಡಿತೀವಿ. ಟೈಮ್ ಎಷ್ಟು ಈಗಲೇ 4:15, ಹೋಗ ಅಷ್ಟೊತ್ತಿಗೆ ಆಗುತ್ತೆ. ಲೆಟ್ಸ್ ಗೋ ಬ್ಯಾಕ್ ಟು ಬೆಂಗಳೂರು. ಸೊ ಗೈಸ್, ಊಟಿ ಟ್ರಿಪ್ ನಮ್ದು ಈ ಥರ ಇತ್ತು. ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ವರ್ತ್ ಇಟ್. ನೀವು ಯಾರಾದರೂ ಈ ಥರ ಊಟಿಗೆ ಹೋಗಬೇಕು ಅಂದರೆ ಈಸಿಯಾಗಿ ಅಫೋರ್ಡೆಬಲ್ ಪ್ರೈಸಲ್ಲಿ ಹೋಗಿ ಬರ್ಬೋದು. 3 days 2 nights ನಮ್ದು ಈ ಥರ ಸ್ಪೆಂಡ್ ಆಯಿತು. ಎಲ್ಲ ಎಂಟ್ರಿ ಫೀಸು ಅಫೋರ್ಡೆಬಲ್ ಆಗಿ ಇತ್ತು, 40 rupees per person ಆ ಥರ ಇತ್ತು. ನಮಗೆ ಪರ್ ಹೆಡ್ ತಲೆಗೆ ರೂಮಿಗೆ 800 rupees ಆ ಥರ ಬಿತ್ತು. ಆಲ್ಮೋಸ್ಟ್ 90% ಆಫ್ ದ ಪ್ಲೇಸ್ ನಾವು ಕವರ್ ಮಾಡಿದ್ದೀವಿ. ಅಲ್ಲಿ ಇಲ್ಲಿ ಸ್ವಲ್ಪ ಪ್ಲೇಸಸ್ ಬಿಟ್ಟರೆ ಇನ್ನೆಲ್ಲ ಕವರ್ ಮಾಡಿದ್ದೀವಿ. ಗೈಸ್, ನೀವು ಊಟಿಗೆ ಹೋಗ್ಬೇಕು ಅಂತ ಏನಾದರೂ ಇದ್ದರೆ, ನಿಮಗೆ ಪ್ಲ್ಯಾನ್ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಿತ್ ಪ್ಲ್ಯಾನ್ ಹಾಕಿರ್ತೀನಿ. ಯಾವ ಸ್ಟೇ, ಎಷ್ಟು ಬಜೆಟ್ ಆಗುತ್ತೆ, ಎಷ್ಟರಲ್ಲಿ ಮುಗಿಸ್ಬೋದು ಅಂತ. ಇಷ್ಟ ಇದ್ದರೆ ಹೋಗಿ ಟ್ರೈ ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ಇಷ್ಟು ಹೇಳ್ತಾ, ಇಷ್ಟು ನನ್ನ ಜರ್ನಿನ ತೋರಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬಾಯ್, ಸಿ ಯು.